ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಏನು ಮಾತಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಡೈರೆಕ್ಟರ್ ಜೊತೆ ನಾನು ವರ್ಕ್ ಮಾಡಿದ್ದೀನಿ, ನಿಮಗೆಲ್ರಿಗೂ ಗೊತ್ತು. ಹಾಂಗ್ಕಾಂಗ್ನಲ್ಲಿ ಏಜೆಂಟ್ ಅಮರ್, ಅದೇ ನಾನು ಆ್ಯಕ್ಟ್ ಮಾಡಿದ ಲಾಸ್ಟ್, ಅಂದರೆ ಮದುವೆಗೆ ಮುಂಚೆ ವರ್ಕ್ ಮಾಡಿದ ಪಿಕ್ಚರ್. ವರ್ಕ್ ಮಾಡಿಬಿಟ್ಟು ನಾವು ಹೋಗಿದ್ದೀವಿ. ಆ ಶೂಟಿಂಗ್ನಲ್ಲೆಲ್ಲ ಇಟ್ ವಾಸ್ ಲೈಕ್ ಫನ್, ಒಂದು ಟೂರ್ ಹೋಗೋ ಥರ ಇತ್ತು. ಅವರು ಸರಿ ಟೋಟಲಿ ಯೂನಿಟ್ ಹಂಗೆ, ಬಟ್ ವೆರಿ ನೈಸ್ ಪರ್ಸನ್, ವೆರಿ ಫ್ರೆಂಡ್ಲಿ, ವೆರಿ ಲವ್ವಿಂಗ್, ಕೇರಿಂಗ್ ಪರ್ಸನ್. ಆಮೇಲೆ ಒಂದೆರಡು ಸಲ ನಾನು ಮೀಟ್ ಮಾಡಿದ್ದೀನಿ, ಅವರು ಆ್ಯಕ್ಟ್ ಮಾಡಿದ್ದ ಪಿಕ್ಚರ್ಸ್ ಎಲ್ಲ ನೋಡಿದ್ದೀನಿ. ಇವತ್ತು ಬೆಳಗ್ಗೆ ಆ ನ್ಯೂಸ್ ರಿಯಲಿ ಶಾಕಿಂಗ್. 80s ಬಗ್ಗೆಲ್ಲ ಮಾತಾಡ್ತಾ ಇರೋವಾಗ, ಒಬ್ಬರ ಜೊತೆ ಮಾತಾಡ್ತಾ ಇರೋವಾಗ ಡೈರೆಕ್ಟರ್ ಬಗ್ಗೆ ಅಯ್ಯೋ ನನ್ನ ಡೈರೆಕ್ಟ್ರು ನಾನು ಹೋಗಬೇಕು ಅಂತ ಹೇಳಿದೆ. ಅದಕ್ಕೆ ನಾನು ಬಂದಿರೋದು. ಅವ್ರನ್ನ ಈ ಥರ ನೋಡೋದು ಕಷ್ಟ ಆಗ್ತಾಯಿದೆ, ಬಟ್ ಅವ್ರ ಜೊತೆಯಲ್ಲಿ ನಾನು ವರ್ಕ್ ಮಾಡಿದ್ದೀನಿ, ಅದು ನನಗೆ ತುಂಬ ಸಂತೋಷ. ಸರ್, ಹೇಳಿ, ಕನ್ನಡ ಚಿತ್ರರಂಗಕ್ಕೆ ನಿಮ್ಮ ತಂದೆಯ ಕೊಡುಗೆ ತುಂಬ ಇದೆ. ಇವತ್ತು ಅವರು ಇಲ್ಲ ಅನ್ನುವಂತಲೇ ಇರೋದಾದರೂ ಇಡೀ ಚಿತ್ರರಂಗ ಕೊಂಡಾಡಿದೆ. ಸಾಹಸ ಸಿನಿಮಾ ಆಗಿರ್ಬೋದು, ಇಂತಹ ಸಿನಿಮಾಗಳನ್ನು ಕೊಟ್ಟವರು. ಅದು ಕನ್ನಡ ಜನಕ್ಕೆ ಗೊತ್ತಿದೆ ಮೇಡಮ್, ಎಲ್ಲ ಕರ್ನಾಟಕ. ನಾನು ಯಾರಿಗೂ ಫೋನ್ ಮಾಡೋ ನೆಸಿಟಿ ಇಲ್ಲ, ನಾನು ಸ್ಟೇಟಸ್ ಹಾಕೋ ನೆಸಿಟಿ ಇಲ್ಲ. ಯಾಕಂದ್ರೆ ನಮ್ಮ ತಂದೆ ಆ ಥರ ಹೆಸರು ಮಾಡಿದ್ದಾರೆ, ಜನ ನೋಡಿ ಬರ್ತಾರೆ. ಅಷ್ಟು ಅಭಿಮಾನ ನಮ್ಮ ತಂದೆ ಮೇಲಿದೆ. ಅವ್ರು ಕೊಟ್ಟಿರೋ ಕೊಡುಗೆ ಇಡೀ ಕರ್ನಾಟಕ ಜನಕ್ಕೆ ಗೊತ್ತಿದೆ. ಇದುವರೆಗೂ ಒಂದು ಬ್ಲ್ಯಾಕ್ ಮಾರ್ಕ್ ಇಲ್ಲದೆ ಇಂಡಸ್ಟ್ರೀಲಿ ಬಂದವರು, ಹೆಸರು ಮಾಡಿದವರು, ಸೀನಿಯರ್ ಮೋಸ್ಟು. ಅವ್ರಿಗೆ 80 ಇಯರ್ಸ್ ಅಂತಂದರೆ ಯಾರೂ ನಂಬಲ್ಲ. ಅಷ್ಟು ಆ್ಯಕ್ಟಿವ್ ಆಗಿ ಒಂದು ದಿವಸನೂ ಹಾಸ್ಪಿಟ್ಲ್ ಕಡೆ ಹೋದವರಲ್ಲ. ಒಂದು BP ಆಗಲಿ, ಶುಗರ್ ಆಗಲಿ, ಏನಂತ ರೋಗನೂ ಇಲ್ಲ. ಅವ್ರು ಸ್ವಲ್ಪ ಮಂಡಿ ನೋವು ಅನ್ನೋದು ಪ್ರಾಬ್ಲಮ್ ಇತ್ತು. ಮೊನ್ನೆ ಯಾವುದೋ ಸೀರಿಯಲ್ ಹೋಗಿ ಬಂದರು, ಮತ್ತು ಯಾವುದೋ ಸಿನಿಮಾ ಬಂತು. ಇದರ ಪದೇ ಯಾವುದೋ ಸಿನಿಮಾ ಪ್ರಾಜೆಕ್ಟ್ಗಳು ಅವ್ರಿಗೆ ಯಾವುದೋ ಸ್ಟಾರ್ಟ್ ಆಗ್ತಿತ್ತು. ತುಂಬ ಖುಷಿಯಾಗಿದ್ದರು, ತುಂಬ ಆ್ಯಕ್ಟಿವ್. ನಾವು ಕೂಡ ಅಷ್ಟು ಆ್ಯಕ್ಟಿವ್ ಇಲ್ಲ, ಮಕ್ಕಳು ಕೂಡ. ಅವ್ರು ಹೇಳೋದು ನಾನು ಹೋಗ್ತೀನಿ ಅಂಗಡಿಗೆ, ನಾನು ಹೋಗ್ತೀನಿ ಹಾಲು ತರಕ್ಕೆ, ಅವರು ಹೋಗಿ ಬರೋರು. ಅಷ್ಟು ಆ್ಯಕ್ಟಿವ್ ಆಗಿ ನಡ್ಕೊಂಡು ಓಡಾಡ್ಕೊಂಡಿದ್ದವರು. ನೆನ್ನೆ ನಾನು ಮನೆಯಿಂದ ಹೊರಗೆ ಹೋಗೋಗ್ಲು ಅವ್ರು ಮನೆಯಲ್ಲೇ ಇದ್ದರು, ಖುಷಿಯಾಗಿರು. ಬರ್ತೀನಿ ರೆಡಿ ಅಂತ ಹೇಳಿದೆ, ಬಂದೆ. ಅವರು ಚೇಂಬರ್ಗೆ ಹೋಗಿದ್ದಾರೆ. ಅಣ್ಣ ಫೋನ್ ಮಾಡ್ದೆ ಈ ಥರ ಬಾ ಅಂತ. ನನಗೇನಾಯ್ತು ಅಂತ ಗೊತ್ತಿಲ್ಲ, ಕೇಳಿದೆ ಏನಾಯಿತು. ಏನೋ ಹುಷಾರಿಲ್ಲ, ಅಡ್ಮಿಟ್ ಆಗಿದ್ದಾರೆ ಅಂತ. ಅರ್ಧ ದಾರಿಗೆ ಹೋದಾಗಲೇ ಗೊತ್ತಾಯ್ತು ಅವರು ತೀರ್ಕೊಂಡು. ಅಲ್ಲಿ ಹೋಗಿ EC ಮೀಟಿಂಗ್ ಇತ್ತು, ಅಲ್ಲಿ ಹೋಗಿ ಎಲ್ಲ ಮೀಟಿಂಗ್ ಅಟೆಂಡ್ ಮಾಡಿ ಅಷ್ಟು ಚೆನ್ನಾಗಿ ಮಾತಾಡಿ, ಅದೇನೋ ತಿಂಡಿ ಎಲ್ಲ ತಿಂದು ಕೈ ತೊಳೆದು ಕೂತಿದ್ದಾರೆ, ಕುಸ್ತು ಬಿದ್ದಿದ್ದಾರೆ. ಅಲ್ಲಿ ಬಂದು ಎಲ್ಲ ನೋಡಿದ್ದಾರೆ, ಎಬ್ಸಿದ್ದಾರೆ. ಎದ್ದಿಲ್ಲ ಅವರು. ಆಮೇಲೆ ಅಲ್ಲಿಂದ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ಮೇಲೆ ಈ ಥರ ತೀರ್ಕೊಂಡಿದ್ದಾರೆ ಅಂತ ವಿಷಯ ಬಂತು. ಅಲ್ಲಿಂದ ಸೀದಾ ಮನೆಗೆ ಕರ್ಕೊಬಂದ್ವಿ. ಈಗ ಇಲ್ಲಿ ರವೀಂದ್ರ ಕಲಾಕ್ಷೇತ್ರದಲ್ಲಿ ನಾವು ಏರ್ಪಾಡು ಮಾಡಿದ್ದೀವಿ. ಇಲ್ಲಿ 10 ಗಂಟೆಯಿಂದ 1 ಗಂಟೆ ತನಕ ಇಟ್ಟಿರ್ತೀವಿ. ಇದಾದಮೇಲೆ ಉತ್ರಳ್ಳಿ ಚರ್ಚಲ್ಲಿ ನಮ್ಮ ಸಂಪ್ರದಾಯ ಪ್ರಕಾರ 3 ಗಂಟೆಗೆ ಪೂಜೆ ಇರುತ್ತೆ, 3ರಿಂದ 4 ಗಂಟೆಗೆ. ಅದಾದಮೇಲೆ 4-4:15 ಅಷ್ಟೊತ್ತಿಗೆ AGS ಲೇಔಟ್ ಇಟುಮಡ್ಗಲ್ಲಿ ಶಿಲ್ಬೆ ಬೆಟ್ಟದಲ್ಲಿ ಅಲ್ಲಿ ಮಣ್ಣು ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀನಿ ಮೇಡಮ್. ಅಷ್ಟೇ. ಕೊನೆಯದಾಗಿ ಏನು ಮಾತಾಡಿದ್ರು ತಂದೆ? ನಮ್ಮಪ್ಪ ಹೀರೋ ಮೇಡಮ್, ನಮ್ಮಪ್ಪ ಹೀರೋ. ಅಷ್ಟೇ ನಾನು ಹೇಳಕ್ಕೆ ಸಾಧ್ಯ. ಇವತ್ತಿಗೂ 80ರ ವಯಸ್ಸಿನಲ್ಲೂ ಅವ್ರ ಮನೆಗೆ ಆಸರೆಯಾಗಿ ನಿಂತಿದ್ರು. ಹೌದು, ಖಂಡಿತ. ಈಗ ನಮ್ಮ ಹೆಸ್ರಿಗೆ ಏನೂ ಇಲ್ಲ. ನಾನು ಎಲ್ಲೇ ಹೋದ್ರೂ ನಮ್ಮ ತಂದೆ ಹೆಸ್ರು ಹೇಳಿದ್ರೆ ಸಾಕು, ಚೇರ್ ಹಾಕಿ ಕೂರಿಸ್ತಾರೆ, ಮಾತಾಡಿಸ್ತಾರೆ. ಅಂದರೆ ನಮ್ಮಪ್ಪ ಮಾಡಿರೋ ಆಸ್ತಿ ಏನಂದರೆ ಹೆಸರು. ಆ ಒಂದು ಹೆಸ್ರು ಇದೆಯಲ್ಲ, ಅಷ್ಟು ಸಾಕು ನನಗೆ. ಅದೇ ನನಗೆ ದೊಡ್ಡ ಆಸ್ತಿ ಆಗಿದೆ.